ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೇಡ ಅಪ್ಪೋರೆ, ನನ್ಗೇನೇ ಬೇಕಿದ್ರು ಅಪ್ಪನೇ ಕೇಳ್ತೀನಿ. ಏನೋ ಕೆಲವು ಸಲ ನಾನು ಕೇಳಿದಾಗ ಅಪ್ಪ ಕೊಡ್ಸೋಕ್ಕಾಗಲ್ಲ ಅಂತ ಕೋಪ ಮಾಡ್ಕೊಂಡಿರ್ಬೋದು, ಆದರೆ ನಾನು ಕೇಳಿದ್ದನ್ನ ಯಾವತ್ತೂ ಕೊಡಿಸ್ದೆ ಅಂತೂ ಇಲ್ಲ. ಅಷ್ಟಕ್ಕೂ ಅವ್ರು ಈ ರೀತಿ ಯಾಕೆ ಹೇಳಿ ಮಾಡೋದು? ನನಗೆ ದುಡ್ಡಿನ ಬೆಲೆ ಅರ್ಥ ಆಗಲಿ ಅಂತ. ಸಬ್ಬಾಷ್ ಗಣಿ, ನಿಮ್ಮ ಅಪ್ಪನ ಕಷ್ಟನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಈಗೇನು ಹೇಳ್ತೀಯ ಹನುಮಂತು? ಯಾವಾಗಲೂ ಗಣಿನ ಬೈತಿರ್ತೀಯಲ್ಲ, ಈಗ ಹೇಳು. ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಅಪ್ಪೋರೆ. ನನ್ನ ಮನಸ್ಸನ್ನು ಇಷ್ಟಾದರೂ ಅರ್ಥ ಮಾಡ್ಕೊಂಡಿದ್ದಾನಲ್ಲ, ಅಷ್ಟು ಸಾಕು. ಓದಿ ವಿದ್ಯಾವಂತನಾಗಿ ಒಳ್ಳೆ ಸ್ಥಿತಿಲಿರಬೇಕು ಅಂತ ತಾನೇ ನನಗೂ ಆಸೆ. ಇವತ್ತು ನಾನು ಏನೇ ಕೂಡಿಟ್ಟಿದ್ರು ಇದೆಲ್ಲ ಇವನಿಗೆ ಅಲ್ವಾ ನಾಳೆ ದಿವಸ. ಮೇಲ್ನೋಟಕ್ಕೆ ಅಪ್ಪ ಮಗ ಎಷ್ಟೇ ಜಗಳ ಆಡಿದ್ರು ಮನಸ್ಸಿನೊಳಗೆ ಅದು ಎಷ್ಟೊಂದು ಪ್ರೀತಿ ಇದೆ. ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ. ಬೈದ್ರು ಓಡಿದ್ರು ಅಪ್ಪ ಅಪ್ಪನೇ ಅಲ್ವಾ? ಏನಂತೀಯಪ್ಪ? ಓಯ್, ನೀನು ಇಷ್ಟೆಲ್ಲ ಹೊಗಳ್ತಿದ್ಯಾ ಅಂತ ಬೈಯಲ್ಲ ಅನ್ಕೋಬೇಡ. ನೀನು ತಪ್ಪು ಮಾಡಿದ್ರೆ ಬೈತೀನಿ. ಆಯ್ತಾಯ್ತು, ನೀನ್ ಬೈದಾಗೆಲ್ಲ ನಾನು ಸುಮ್ಮನೆ ಇರ್ತೀನಿ ಅನ್ಕೋಬೇಡ. ನೀನ್ ಬೈದಾಗೆಲ್ಲ ದುಡ್ಡಿಗೆ ಟ್ಯಾಕ್ಸ್ ಹಾಕ್ತಿರ್ತೀನಿ. ಹಂಗೆ ಜನನಿ, ಯಾಕಮ್ಮ? ಯಾಕೆ ಅಳ್ತಿದ್ಯಾ? ಏನಾಯ್ತು? ಪುಟಾಣಿಗೆ ಆಕ್ಸಿಡೆಂಟ್ ಆಗೋದ್ರಲ್ಲಿತ್ತು ಅಂತ ಸ್ವಲ್ಪದ್ರಲ್ಲಿ ಬಚಾವಾದ್ಲು. ಏನಮ್ಮ ಜನನಿ ಹೀಗೆ ಹೇಳ್ತಿದ್ಯಾ? ಹೌದು, ನಾನು ಹೇಳ್ತಿರೋದು ನಿಜ. ಏನಮ್ಮ ಹೇಳ್ತಿದ್ಯಾ ಜನನಿ ನೀನು? ನಮ್ಮ ಪುಟಾಣಿಗೆ ಆಕ್ಸಿಡೆಂಟ್ ಆಗ್ತಿತ್ತಾ? ದೇವ್ರ ದಯೆ, ಸದ್ಯ ನಮ್ಮ ಪುಟಾಣಿಗೆ ಏನೂ ಆಗಿಲ್ವಲ್ಲ, ಅಷ್ಟೇ ಸಾಕು ಬಿಡು. ಜನನಿ, ನೀನು ಅಳ್ತಿರೋದು ಮಾತ್ರ ಅಲ್ಲ, ನಿನ್ನ ಕೋಪನೂ ಬಂದಿದೆ. ಯಾಕಮ್ಮ, ಏನಾಯ್ತು? ಊರ್ ಜನರ ಮುಂದೆ ಪಾರ್ವತಿ ಅಕ್ಕ ನನ್ನ ಮೇಲೆ ಕೈ ಮಾಡೋದಕ್ಕೆ ಬಂದ್ರು ಅತ್ತೆ. ಏನಮ್ಮ ಹೇಳ್ತಿದೀಯಾ? ಪಾರ್ವತಿ ಯಾಕೆ ನಿನ್ ಮೇಲೆ ಕೈ ಎತ್ತಿದ್ಲು? ಪುಟಾಣಿ ರೋಡ್ ದಾಟುವಾಗ ಅವಳ ಹತ್ರಕ್ಕೆ ಒಂದು ಗಾಡಿ ಬರ್ತಾ ಇತ್ತು. ಇನ್ನೇನು ಅವಳ ಹತ್ರ ಬರೋ ಅಷ್ಟರಲ್ಲಿ ಪಾಪ ಡ್ರೈವರೇ ಪುಟಾಣಿನ ನೋಡಿ ಬ್ರೇಕ್ ಹಾಕಿ ಗಾಡಿ ನಿಲ್ಸಿದ್ರು. ಅಷ್ಟರಲ್ಲಿ ಪಾರ್ವತಿ ಅಕ್ಕನೇ ಬಂದು ಪುಟಾಣಿನ ಕರ್ಕೊಂಡ್ರು. ಆದ್ರೆ ಇಷ್ಟಕ್ಕೆಲ್ಲ ನಾನೇ ಕಾರಣ ಅಂತ ಪಾರ್ವತಿ ಅಕ್ಕ ಊರ್ ಜನದ ಮುಂದೆ ನನ್ನ ಮೇಲೆ ಕೈ ಎತ್ತೋದಕ್ಕೆ ಬಂದ್ರು. ನನಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಆ ಪಾರ್ವತಿ ಇರೋದೇ ನಿನಗೆ ಅವಮಾನ ಮಾಡೋದಕ್ಕೆ. ಅವಳು ಯಾವಾಗಲೂ ನಿನಗೆ ಹೀಗೆ ಮಾಡ್ತಿರ್ತಾಳೆ. ರತ್ನವೇಣಿ, ವಿಷಯ ಏನು ಅಂತ ಪೂರ್ತಿ ತಿಳ್ಕೊಳ್ದೆ ಏನೇನೋ ಮಾತಾಡಬೇಡಿ. ನಮ್ಮ ಪಾರ್ವತಿ ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ. ಹಾಗಾದ್ರೆ ಏನಕ್ಕೆ? ಹಾಗಾದ್ರೆ ನಿಮ್ ಪ್ರಕಾರ ಇದರಲ್ಲಿ ಜರಳಿದೆ ತಪ್ಪು ಅಂತ ಹೇಳ್ತಿದ್ದೀರಾ? ಅಯ್ಯೋ, ಹಾಗಂತ ನಾನು ಎಲ್ಲಿ ಹೇಳಿದೆ? ಮೊದಲು ಏನ್ ನಡೀತು ಅಂತ ಕೂಲಂಕುಷವಾಗಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಜನನಿ, ಏನಾಯ್ತಮ್ಮ? ನೀನೇ ಹೇಳು. ಪುಟಾಣಿ ನಾನು ಹೋಗ್ಬೇಕಾದ್ರೆ ನನಗೆ ಆಫೀಸಿಂದ ಅರ್ಜೆಂಟ್ ಫೋನ್ ಬಂತು ಅತ್ತೆ. ಆಗ ಪುಟಾಣಿ ನನಗೆ ಗೊತ್ತಿಲ್ಲದೆ ರೋಡ್ ದಾಟೋದಕ್ಕೆ ಅಂತ ಹೋಗ್ತಿದ್ಲು. ನಾನು ಯಾವುದೋ ಟೆನ್ಷನಲ್ಲಿ ಅದನ್ನ ಗಮನಿಸ್ಲಿಲ್ಲ. ಅದಾದ್ಮೇಲೆ ಪುಟಾಣಿ ರೋಡ್ ದಾಟಬೇಕಾದ್ರೆ ಯಾವುದೋ ಗಾಡಿ ಬಂದು ಪುಟಾಣಿನ ಗುದ್ದು ಅಷ್ಟರಲ್ಲಿ ಅವ್ರು ಅವಳನ್ನ ನೋಡಿ ಗಾಡಿ ನಿಲ್ಸಿದ್ರು. ಒಂದ್ ವೇಳೆ ಅವ್ರ ಗಾಡಿ ನಿಲ್ಸ್ಲಿಲ್ಲ ಅಂದಿದ್ರೆ ಏನಾಗ್ತಿತ್ತು ಅನ್ನೋದನ್ನ ಹೇಳು. ನಮ್ ಪುಟಾಣಿಗೆ ಏನಾಗ್ತಿತ್ತು ಅಂತ ಒಂದು ಕ್ಷಣ ಯೋಚನೆ ಮಾಡು. ಪುಟಾಣಿ ಇವತ್ತು ನಮ್ ಕಣ್ಮುಂದೆ ಇರ್ತಿದ್ಲಾ? ಹೇಳು. ಜನನಿ ನಿನ್ನನ್ನೇ ಕೇಳ್ತಾ ಇರೋದು, ಹೇಳು.
ಬರೀ ನಿನ್ ಮೇಲೆ ಕೈ ಎತ್ತದೆ ಅಂತ ಮಾತ್ರ ಹೇಳ್ತಾ ಇದೆಯಲ್ಲ, ನೀನ್ ನಡ್ಕೊಂಡಿದ್ ರೀತಿ ಸರಿ ಇಲ್ಲ ಅಂತ ಯಾಕೆ ಹೇಳ್ತಾ ಇಲ್ಲ? ನಾನ್ ಮಾಡಿದ ತಪ್ಪು ಅಂತ ಒಪ್ಕೋಬೇಕು ತಾನೆ? ಆಯ್ತು, ಗೊತ್ತಿಲ್ಲದೆ ನಾನು ತಪ್ಪು ಮಾಡಿರ್ಬೋದು. ಹಾಗಂತ ಅಷ್ಟು ಜನದ ಮುಂದೆ ನೀನ್ ನನ್ನ ಮೇಲೆ ಕೈ ಎತ್ತಬೋದಾ? ಸರಿ, ನಾನು ಎಲ್ರ ಮುಂದೆ ಕೈ ಎತ್ತಿದ್ದು ತಪ್ಪೆ. ಅದಕ್ ಬೇಕಾದ್ರೆ ಕೈ ಮುಗಿದ್ ಕೇಳ್ಕೊತೀನಿ, ನನ್ನನ್ನು ಕ್ಷಮಿಸ್ಬಿಡು. ನೋಡು, ನಿನ್ನ ಹತ್ರ ಕ್ಷಮೆ ಕೇಳೋದ್ರಲ್ಲಿ ನನಗೆ ಯಾವ ಮುಜುಗರನೂ ಇಲ್ಲ. ಬೇಕಾದ್ರೆ ನಾನು ಇನ್ನೊಂದ್ಸಲ ಕ್ಷಮೆ ಕೇಳ್ಬಿಡ್ತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಿನ್ನ ಜೊತೆ ಇದ್ದ ಪುಟಾಣಿ ಬಗ್ಗೆ ಗಮನ ವಹಿಸದೆ ಅವಳನ್ನ ರಸ್ತೆ ದಾಟೋದಕ್ಕೆ ಬಿಟ್ಟಿದ್ದು ನಿನ್ ತಪ್ಪು. ನಿನ್ನ ಗಮನ ಯಾವಾಗ್ಲೂ ಬರೀ ಕೆಲ್ಸದ ಕಡೆ ಮಾತ್ರ ಅಲ್ಲ, ಮಗು ಕಡೆಗೂ ಇರಬೇಕು. ಪುಟಾಣಿಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಅನ್ನೋ ಕೋಪದಲ್ಲಿ ನಿನ್ ಮೇಲೆ ಕೈ ಎತ್ತದ್ನೇ ಹೊರತು ಬೇರೆ ಇನ್ಯಾವ ಉದ್ದೇಶದಿಂದಾನೂ ಅಲ್ಲ. ನೋಡು, ನೀನ್ ಏನೇ ಹೇಳು, ನೀನ್ ಮಾಡಿದ್ದು ತಪ್ಪು. ಈ ವಿಷಯದಲ್ಲಿ ನಾನು ನಿನ್ನನ್ನು ಯಾವತ್ತೂ ಕ್ಷಮಿಸೋದಿಲ್ಲ. ಎಷ್ಟೋ ಜನ ಅವ್ರಿಗೆ ಮಕ್ಳಿಲ್ಲ ಅನ್ನೋ ನೋವಲ್ಲಿರ್ತಾರೆ. ಮಕ್ಳಿದ್ರೂ ಅವ್ರ ಜೊತೆ ಇರೋದಿಕ್ಕಾಗಲ್ಲ ಅನ್ನೋ ಸಂಕಟದಲ್ಲಿರ್ತಾರೆ. ಹೀಗಿರೋವಾಗ ಆ ದೇವ್ರು ನಿನಗೆ ಚಿನ್ನದಂತ ಮಗುನ್ ಕೊಟ್ಟಿದ್ದಾನೆ. ಆ ಮಗುನ ನೀನ್ ಕಾಪಾಡ್ಕೋಬೇಕು ತಾನೆ ಜನನಿ? ಹೋಗ್ಲಿ ಬಿಡಮ್ಮ, ಇನ್ ಮುಂದೆ ಜನನಿ ಹುಷಾರಾಗಿರ್ತಾಳೆ. ಏನತ್ಯಮ್ಮ ನೀವು ಹೀಗೆ ಹೇಳ್ತಾ ಇದ್ದೀರಾ? ಇನ್ ಮುಂದೆ ಅವಳು ಹುಷಾರಾಗಿರೋದಲ್ಲ, ಈ ಹಿಂದೆನೆ ಹುಷಾರಾಗಿರ್ಬೇಕಾಗಿತ್ತು ಅಂತ ಹೇಳ್ಬೇಕು ತಾನೆ? ಅದ್ರ ಬಗ್ಗೆ ಅವಳು ತಿಳುವಳಿಕೆ ಹೇಳ್ತೀರಾ ಅಂದ್ರೆ ಹೋಗ್ಲಿ ಬಿಡಮ್ಮ ಅಂತಿದ್ದೀರಲ್ಲ ಅತ್ಯಮ್ಮ. ಏನಿದೆ ಎಲ್ಲರ ಮುಂದೆ? ಅಮ್ಮ ಹೇಳಿದ್ರು ತಾನೆ, ಸ್ವಲ್ಪ ಸಮಾಧಾನ ಮಾಡ್ಕೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.